ಆತ್ಮೀಯರೇ ನಮಸ್ಕಾರ. ಈಗ ನಾನು ಓದಿದಂಥ ಒಂದು ಕಥೆಯನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಆ ಕಥೆ ಯಾವುದು ಅಂತಂದರೆ, ಸಮಯಕ್ಕೆ ಎಷ್ಟು ಮಹತ್ವ ಇರ್ತದೆ ಮತ್ತು ಸಂಬಂಧಗಳನ್ನು ನಾವು ಹೇಗೆ ಭೇಟಿಯಾಗಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಬಾಲ್ಯದ ಗೆಳೆಯರ ಒಂದು ಕಥೆಯ ಮೂಲಕ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಒಂದೂರಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ 4 ಜನ ಮಿತ್ರರು ಇರ್ತಾರೆ. ಅವರೆಲ್ಲ ಬೆಳೀತಾ PUCಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಅವರು ಒಂದು ವ್ಯಾಸಂಗವನ್ನು ಮುಗಿಸ್ತಾರೆ. ನಂತರ ಅವರೆಲ್ಲರೂ ಸೇರಿ ಒಂದು ಹೋಟೆಲ್ಗೆ ಹೋಗ್ತಾರೆ. ನಮ್ಮ ಒಂದು ಬಾಲ್ಯದ ನೆನಪುಗಳನ್ನ ಮೇಲಕ್ಕೆ ಹಾಕೋಣ ಅಲ್ಲಿ ಕುಳಿತುಕೊಂಡು ಅಂತೇಳಿ ಅವರು ಒಂದು ಹೋಟೆಲಲ್ಲಿ ಸೇರ್ತಾರೆ. ಆನಂತರ ಮುಂದಿನ ವ್ಯಾಸಂಗಕ್ಕೆ ನಾವು ಹಿಂಗೆ ಹೊರಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ಬೇಕು. ವಿವಾಹ, ಮಕ್ಕಳ ಸಂಸಾರ, ಸಮಾಜಮುಖಿ ಕಾರ್ಯ ಇವೆಲ್ಲದರ ಬಗ್ಗೆನೂ ಅವರು ಸಾಕಷ್ಟು ಹೊತ್ತು ಚರ್ಚೆಗಳನ್ನ ಮಾಡ್ಕೋತಾರೆ ಒಬ್ಬರಿಂದ ಒಬ್ಬರಿಗೆ. ಆಗ ಒಬ್ಬ ಗೆಳೆಯ ಹೇಳ್ತಾನೆ, ಮಿತ್ರರೇ, ಏನ್ ಹೇಳ್ತಾನಂದ್ರೆ, ನಾವು ಇಷ್ಟೆಲ್ಲ ಮಾಡ್ಬೇಕಂದ್ರೆ ಸುಮಾರು 50 ವರ್ಷ ಆದ್ರೂ ಸಮಯ ತೆಗೆದುಕೊಳ್ತದೆ. ಆ ಕಾರಣದಿಂದ ನಾವು ಒಬ್ಬರನ್ನೊಬ್ಬರು ಭೇಟಿ ಆಗೋಕ್ಕೆ ಒಂದು ಸಮಯವನ್ನ ನಿರ್ಧಾರ ಮಾಡೋಣ ಅಂತ ಹೇಳಿ ಅವರು ಎಲ್ಲರೂ ಸೇರಿ ಒಂದು ಮಾತು ಹೇಳ್ತಾರೆ. ಆ ಹೋಟೆಲ್ನಲ್ಲಿ ಕೂತ್ಕೊಂಡು ಒಟ್ಟಿಗೆ ವಿಚಾರ ಮಾಡ್ತಾರೆ. ಎಲ್ರೂ ಇವತ್ತಿಂದ 40ನೇ ವರ್ಷ, ನಮ್ಮ 40ನೇ ವರ್ಷ ಜನವರಿ 1ನೇ ದಿವಸ ಮತ್ತೆ ಹೊಳ್ಳಿ ಇದೇ ಹೋಟೆಲ್ನಲ್ಲಿ ಭೇಟಿಯಾಗೋಣ ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡು ಎಲ್ಲರೂ ಒಬ್ಬರ ಮೇಲೆ ಒಬ್ರು ಕೈ ಮೇಲೆ ಕೈ ಹಾಕಿ ಶಪಥ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಒಬ್ಬ ಸರ್ವರ್ ಕೂಡ ಅಲ್ಲೇ ನಿಂತಿರ್ತಾನೆ. ಅವನು ಇವ್ರನ್ನ ನೋಡಿ ಆನಂದ ತುಂಬಿಲಿತನಾಗ್ತಾನೆ. ಅದೇ ತರ ಮಿತ್ರರಿದ್ರೆ ಈ ತರ ಇರ್ಬೇಕು ಅಂತೇಳಿ ಅವನು ಅನ್ಕೋತಾನೆ. ಮುಂದೆ ಸಮಯ ಕಳೀತದೆ. ತಮ್ಮ ಒಂದು ಯಶಸ್ಸಿನಲ್ಲಿ ಅವರು ಉತ್ತುಂಗಕ್ಕೆ ಇರ್ತಾರೆ. ಆದ್ರೆ ಕೊನೆಗೆ ನೆನಪಾಗ್ತದೆ, ಅವ್ರದ್ದು 40ನೇ ವರ್ಷಕ್ಕೆ ನೆನಪಾಗ್ತವೆ, ನಾವೆಲ್ಲ ಸೇರ್ಬೇಕಾದ ಸಮಯ ಬಂತು. ಹೀಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರ್ಬೇಕು ಅಂತ ಅನ್ಕೊಂಡು ತಮ್ಮ 40ನೇ ವರ್ಷದಲ್ಲಿ ಎಲ್ರೂ ತಾವು ಅಂದುಕೊಂಡಂತ ಪ್ಲೇಸ್ಗೆ ಬರೋಕೆ ಪ್ರಾರಂಭ ಮಾಡ್ತಾರೆ. ಆಗ ಮೊದಲನೆಯ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಬಂದು ನೋಡ್ತಾನೆ, ಊರೆಲ್ಲ ಚೇಂಜ್ ಆಗಿರ್ತದೆ, ಹೋಟೆಲ್ ಕೂಡ ಚೇಂಜ್ ಆಗಿರ್ತದೆ. ಆ ತಟ್ಟಿಯ ಹೋಟೆಲ್ ಇದ್ದದ್ದು ಒಂದು 5 ಸ್ಟಾರ್ ಹೋಟೆಲ್ ಆಗಿರ್ತದೆ. ಅಲ್ಲಿ ಸಪ್ಲೈಯರ್ ಆಗಿದ್ದಂಥವನು ಆ ಹೋಟೆಲಿನ ಮಾಲೀಕ ಆಗಿರ್ತಾನೆ. ಅದೇ ತರ ಅವನು ತನ್ನ ಒಂದು ಬಾಲ್ಯದ ಒಂದು ಅಭ್ಯಾಸವನ್ನು ಮುಗಿಸಿ, ಹೈಸ್ಕೂಲ್ ಮುಗಿಸಿ, ತನ್ನ PUC ಮುಗಿಸಿ ಅವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ ಬೇರೆ ದೇಶದಲ್ಲಿ. ಅವನು ಆ ಹೋಟೆಲ್ಗೆ ಬರ್ತಾನೆ. ಅದೇ ತರ ಎರಡನೇ ಮಿತ್ರ ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಮಾಡ್ಕೊಂಡು ಅವನು ಡಿಪ್ಲೊಮಾ ಕಾಲೇಜಿದ ಪ್ರಾಂಶುಪಾಲ ಆಗಿರ್ತಾನೆ. ಅವನು ಬರ್ತಾನೆ ಅಲ್ಲಿಗೆ. 3ನೇ ವ್ಯಕ್ತಿ ಬರ್ತಾನೆ. ಅವನು ಕೂಡ 3ನೇ ವ್ಯಕ್ತಿನೂ ಬರ್ತಾನೆ. ಅವನು ಒಬ್ಬ ವಕೀಲ ಆಗಿರ್ತಾನೆ, ಅತ್ಯಂತ ಜಡ್ಜ್ ಜಾಗದಲ್ಲಿ ಇರ್ತಾರೆ. ಅವನು ಕೂಡ ಅಲ್ಲಿಗೆ ಬರ್ತಾನೆ. 3 ಜನ ಬಂದು 4ನೇ ಮಿತ್ರನಿಗಾಗಿ ಅವರು ಕಾಯ್ತಾ ಅಲ್ಲಿ ಕುಳಿತುಕೊಳ್ತಾರೆ. ಎಷ್ಟೊತ್ತಾದ್ರೂ ಆ ವ್ಯಕ್ತಿ ಬರಲ್ಲ. ಆದ್ರೆ ಒಂದು ಕಂಡೀಷನ್ ಏನಿರ್ತದಂದ್ರೆ, ಅವತ್ತಿನ ದಿವಸ ಕೊನೆಯದಾಗಿ ಯಾರು ಬರ್ತಾರೆ ಅವರು ಅವತ್ತಿನ ಡಿನ್ನರ್ದ ಒಂದು ಬಿಲ್ ಅನ್ನ ಪೇಡ್ ಮಾಡಬೇಕು ಅನ್ನುವಂತ ಒಂದು ಷರತ್ತು ಇರ್ತದೆ. ಆ ಷರತ್ತಿನ ಪ್ರಕಾರ 3ನೇದಾಗಿ ಬಂದಂತ ವ್ಯಕ್ತಿಗೆ ಒಂದು ಫೋನ್ ಬರ್ತದೆ. ಆ ಸಮಯದಲ್ಲಿ ಅವನು ಅಟೆಂಡ್ ಮಾಡ್ತಾನೆ. ಸರ್, ನಾನು ಬರೋದು ಸ್ವಲ್ಪ ತಡ ಆಗ್ತದೆ, ಅದಕ್ಕೆ ನೀವು ಡಿನ್ನರ್ ಮಾಡಿ ಅಂತ ಒಂದು ಫೋನ್ ಬರ್ತದೆ. ಅವನು ಅನ್ಕೋತಾನೆ, ಹೌದು 4ನೇ ವ್ಯಕ್ತಿ ಈ ತರ ಫೋನ್ ಮಾಡಿರ್ಬೋದು ಅಂತ. ಅವರೆಲ್ಲ ಡಿನ್ನರ್ ಅನ್ನ ಕೂಡ ಮುಗಿಸ್ತಾರೆ. ಡಿನ್ನರ್ ಮುಗಿಸಿದ್ಮೇಲೆ ಯಾಕೋ ಇನ್ನೂ ಬರಲಿಲ್ಲ, ಆಯ್ತು ನಮ್ ಟೈಮ್ ಆಯ್ತು, ನಾವು ಹೋಗುವ ಅಂತೇಳಿ ಎಲ್ಲರೂ ಎದ್ದು ಒಂದು ಬಿಲ್ ಪೇ ಮಾಡಕ್ ಹೋಗ್ತಾರೆ. ಅವಾಗ ಆ ಮಾಲೀಕ ಹೇಳ್ತಾನೆ, ಇಲ್ಲ, ಆಲ್ರೆಡಿ ನಿಮ್ ಬಿಲ್ ಪೇಡ್ ಆಗಿದೆ ಆನ್ಲೈನ್ದಲ್ಲಿ ಅಂತ. ಯಾರು ಪೇಡ್ ಮಾಡಿದ್ದು ಅಂತ ಅವ್ರಿಗೆ ಅನ್ಕೋತದೆ. ಓಹೋ, ನಮ್ಮ ಷರತ್ತಿನ ಪ್ರಕಾರ 4ನೇ ವ್ಯಕ್ತಿ ಬರೋಕ್ಕಾಗಿಲ್ಲ, ಅದಕ್ಕಾಗಿ ಅವನು ಬಿಲ್ ಪೇ ಮಾಡಿರ್ಬೇಕು ಅಂತ ಅನ್ಕೋತಾರೆ 3 ಗೆಳೆಯರು. ಆನಂತರ ಎದ್ದವರು ಹೊರಗಡೆ ಬರ್ತಾ ಇರ್ತಾರೆ. ಆಗ ಅವ್ರ ಎದುರಿಗೆ ಒಂದು ಕಾರ್ ಬರ್ತದೆ. ಆ ಕಾರಿಂದ ಒಬ್ಬ ಸ್ಮಾರ್ಟ್ ಗೈ ತೆಳಗಿಳಿತಾನೆ. ತೆಳಗಿಳಿದು ತನ್ನ ಪರಿಚಯ ಮಾಡ್ಕೊಳ್ತಾನೆ. ಅಂಕಲ್,
ಆ ಬಿಲ್ ಪೇ ಮಾಡಿದ್ದು ನಾನೇ. ನಮ್ಮ ತಂದೆ ಬರೋಕೆ ಲೇಟ್ ಆಯಿತು, ಅದಕ್ಕಾಗಿ ಆ ಬಿಲ್ಲನ್ನು ನಿಮ್ಮ ಕಂಡೀಷನ್ ಪ್ರಕಾರ ಆ ಬಿಲ್ಲನ್ನು ನಾನೇ ಪೇಡ್ ಮಾಡಿದ್ದು ಅಂತ. ಆಗ ನಿನ್ನ ತಂದೆ ಎಲ್ಲಿರ್ತಾರೆ ಅಂತ ಕೇಳಿದಾಗ, ಇಲ್ಲ ನನ್ನ ತಂದೆ ಒಬ್ಬ ಶಿಕ್ಷಕರಿದ್ರು, ಅವರು ಈ ಕೆಲವು ದಿನಗಳ ಮೊದಲು ತಮ್ಮ ಒಂದು ಆರೋಗ್ಯದ ತೊಂದರೆಯಿಂದ ಅವರು ತೀರು ಹೋದ್ರು. ಆದ್ರೆ ತೀರೋಕ್ಕಿಂತ ಮುಂಚೆ ನನಗೆ ಈ ವಿಚಾರ ಹೇಳಿದ್ರು, ನನ್ನ ಮಿತ್ರರು ಎಲ್ಲ ಸೇರ್ತಾರೆ ಹೀಗೀಗೆ ಅಂತ. ಅವರ ಮಾತಿನ ಪ್ರಕಾರ ನಾನು ಈ ಒಂದು ಜವಾಬ್ದಾರಿಯನ್ನ ನಿಭಾಯಿಸಿದೆ. ನನ್ನ ತಂದೆ ಬರಲಾರ್ದಕ್ಕೆ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ತಾನೆ. ಆಗ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತದೆ. ಅಯ್ಯೋ, ನಾವೆಂತ ಹುಚ್ಚರು, 40 ವರ್ಷ ನಾವು ಕಾಯ್ಬೇಕಾಗಿತ್ತ, ಮಧ್ಯದಲ್ಲಿ ನಾವು ಬೆರೆತಿದ್ರೆ ಒಬ್ರನ್ನೊಬ್ರು ನೋಡ್ಬೋದಾಗಿತ್ತು, ಅವನ ತೊಂದರೆಗೆ ನಾವು ಒಂದು ಏನಾದ್ರೂ ಹೆಲ್ಪ್ ಮಾಡ್ಬೋದಾಗಿತ್ತು ಅಂತ ಸಾಕಷ್ಟು ನೊಂದ್ಕೊಳ್ತಾರೆ. ಆಗ ಮತ್ತೊಮ್ಮೆ ಅವರು ಪ್ರತಿಜ್ಞೆ ಮಾಡ್ತಾರೆ, ಸಮಯದ ಅಭಾವದಿಂದ ನಾವು ಇಷ್ಟೊಂದು ದಿನಗಳನ್ನ ದೂಕೋದು ಬೇಡ, ಮಧ್ಯದಲ್ಲಿ ನಾವು ಪ್ರತಿ ವರ್ಷಕ್ಕೊಮ್ಮೆ ಒಬ್ಬರನ್ನೊಬ್ಬರು ಮೀಟ್ ಮಾಡೋಣ, ನಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳೋಣ, ಕಾಲಕ್ಕೆ ನಾವು ಎಲ್ಲರೂ ಸೇರಿ ನಮ್ಮ ಒಂದು ತೊಂದರೆಗಳನ್ನಾಗ್ಲಿ ಸಂತೋಷವನ್ನಾಗ್ಲಿ ಹಂಚಿಕೊಳ್ಳೋಣ ಅಂತೇಳಿ ಆ ಸಮಯದಲ್ಲಿ ಅವರೆಲ್ಲ ನಿರ್ಧಾರ ಮಾಡ್ಕೋತಾರೆ ಫ್ರೆಂಡ್ಸ್. ಅದಕ್ಕಾಗಿ ನಾವು ನಮ್ಮವರನ್ನ ಭೇಟಿ ಮಾಡಲು ಸಮಯ ನಿರ್ಧರಿಸೋದು ಬೇಡ, ಹಾಗಾಗಿ ಭೇಟಿ ಆಗಬೇಕು. ತೊಂದರೆಗಳಿದ್ದಂತ ನಮ್ಮವರಿಗೆ ಹೆಲ್ಪ್ ಮಾಡಬೇಕು. ಯಾವುದೇ ತರದ ತೊಂದರೆಗಳು ಬಂದಲ್ಲಿ ಅದಕ್ಕೆ ಎಲ್ಲರೂ ಸೇರಿ ನಿಭಾಯಿಸಬೇಕು. ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ಸಿಟ್ಟಾಗಿ ತೊಂದರೆಗಳನ್ನ ಇನ್ನೊಬ್ರಿಗೆ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ, ಸಂಬಂಧಗಳು ಉಳಿಬೇಕು, ಬೆಳಿಬೇಕು, ನಮ್ಮದು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ಒಂದು ನೀತಿಯಲ್ಲಿ ನಾವು ಸಾಗ್ತಾ ಇದ್ವಿ ಬಂಧುಗಳೇ. ಅದಕ್ಕೆ ನಾವು ಬೆಲೆ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಂದು ಚಾನಲ್ ನೇಮ್ ಇದೆ ಹಣ್ಮೇಶ್ ಕುಲಕರ್ಣಿ ಅಂತ. ಧನ್ಯವಾದಗಳು ಆತ್ಮೀಯರೇ.